ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಅವಲಕ್ಕಿಯಲ್ಲಿ ಮಿಕ್ಸ್ಚರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ಸಿಂಪಲ್ ಐಟಮ್ಸೇ ಆಗುತ್ತೆ, ಒಂದು 5-10 ನಿಮಿಷದಲ್ಲಿ ಆಗುತ್ತೆ. ಮೊದಲಿಗೆ ನೋಡಿ, ಕಡಲೆ ಬೀಜ ನಾನು ಹುರಿದು ಎತ್ಕೊಂಡಿದ್ದೀನಿ, ಒಂಚೂರು ಕರಿಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಅವಲಕ್ಕಿ ಎತ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನ ಕಾದಿರೋ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬರಬೇಕು, ಕಡಲೆಪುರಿ ಥರ ಬರುತ್ತೆ. ಅವಲಕ್ಕಿ ಯಾವ್ದು ಬೇಕಿದ್ರೂ ಎತ್ಕೋಬೋದು. ನಾನು ಇಲ್ಲಿ ತೆಳ್ಳಗಿರೋದು ಎತ್ಕೊಂಡಿದ್ದೀನಿ, ದಪ್ಪ ಇರೋದು ಎತ್ಕೋಬೋದು. ಸೊ ಇದಕ್ಕೆ ನೋಡಿ, ಇವಾಗ ನಾನು ಒಂಚೂರು ಅದೇ ಆಯಿಲಲ್ಲೇ ಬೆಳ್ಳುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಅರಿಶಿನ ಪುಡಿ ನಿಮ್ಗೆ ಆಪ್ಷನ್ನು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ವೈಟಿಗಿರುತ್ತೆ ಮಿಕ್ಚರು, ಇಲ್ಲಾಂದರೆ ನೀವು ಹಾಕ್ಕೋಬೋದು. ಇದು ನೋಡಿ, ಈ ಐಟಮ್ಸ್ ಎಲ್ಲ ನಾನು ಹಾಕ್ಕೊಂಡಿದ್ದೀನಿ. ನೀವು ಅವಾಗೇ ತಿನ್ನೋರಾದರೆ ಈರುಳ್ಳಿ ಎಲ್ಲ ಕೂಡ ಹಾಕ್ಕೋಬೋದು. ಬಟ್ ಇದು ಮಿಕ್ಸ್ಚರ್ ನಾವು ಮಾಡ್ತಾ ಇರೋದಲ್ವ, ಸೊ ಒಂದು ವಾರ, ಒಂದು 15 ಒಂದು ದಿನ ಇಲ್ಲ ಒಂದು ತಿಂಗಳು ಕೂಡ ಸ್ಟೇ ಆಗುತ್ತೆ ಇದು. ಸೊ ಈ ಥರ ಮಾಡಿಕೊಂಡ್ರೆ ನೀವು ನೋಡಿ, ಈ ಥರ ಇವಾಗ ಇದನ್ನ ಕಡಲೆಬೀಜ, ಕಡಲೆಪಪ್ಪು ಕೂಡ ಹಾಕ್ಕೊಂಡು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ನಾನು ಅವಲಕ್ಕಿಯಲ್ಲಿ ಇವಾಗ ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂಚೂರು ಉಪ್ಪು, ಖಾರ ಪುಡಿ ಹಾಕ್ಕೊಂಡು, ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಒಣಗಿರೋ ಮೆಣಸಿನ್ಕಾಯಲ್ಲಿ ಏನು ಅಷ್ಟು ಖಾರ ಇರಲ್ಲ. ಸೊ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಂಡು ನೋಡಿ, ರೆಡಿ ಇರುತ್ತೆ. ನೀಟಾಗಿ ನೀವು ಸರ್ವ್ ಮಾಡ್ಕೊಂಡು ತಿನ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.